ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಉಪವಾಸ ಮಾಡೋರೆಲ್ಲರೂ ಸಾಬುದಾನ ಕಿಚಡಿಯನ್ನು ತಿನ್ನುತ್ತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸಾಬುದಾನವನ್ನು 5 ಗಂಟೆ ನೆನೆಸಿ ಅದಕ್ಕೆ ಉಪ್ಪು ಮತ್ತು ಶೇಂಗಾ ಪೌಡರನ್ನು ಹಾಕಿ ಚೆನ್ನಾಗಿ ಕಲಸಿ ಇಡಬೇಕು. ನಂತರ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಚಿಕ್ಕದಾಗಿ ಹೆಚ್ಚಿರೋ ಮೆಣಸಿನಕಾಯಿ ಮತ್ತು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಬೇಕು. 1-2 ನಿಮಿಷ. ಈ ಆಲೂಗಡ್ಡೆ ಬೇಯ್ದ ನಂತರ ನಾವು ಕಲಸಿಟ್ಟಿರೋ ಸಾಬುದಾನವನ್ನು ಹಾಕಿ ಚೆನ್ನಾಗಿ ಕಲಸಿ ಮತ್ತೆ ಕವರನ್ನು ಮುಚ್ಚಿ 5-10 ನಿಮಿಷ ಬೇಯಿಸೋಕ್ಕೆ ಬಿಡಬೇಕು. ಹಾಗೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ಬೇಯಿಸಿದರೆ ಆಯಿತು. ಮೇಲ್ಗಡೆ ಕೊತ್ತಂಬರಿ ಹಾಕಿದರೆ ಸಾಬುದಾನ ಕಿಚಡಿ ರೆಡಿಯಾಗಿದೆ. ಈ ಮಹಾಶಿವರಾತ್ರಿಗೆ ನಾನು ದೇವರ ನೈವೇದ್ಯಕ್ಕೆ ಅಂತ ಸಾಬುದಾನ ಕಿಚಡಿ ಜೊತೆಗೆ ಶೇಂಗಾ ಉಂಡೆ, ಹಾಗೆ ಬಾಳೆಹಣ್ಣು, ಖರ್ಜೂರ ಮತ್ತು ಬೇಯಿಸಿದ ಗೆಣಸಿನ ಜೊತೆಗೆ ನಾವು ಯಾವಾಗಲೂ ಬೆಲ್ಲವನ್ನು ತಿನ್ನುತ್ತೇವೆ. ಈ ವಿಡಿಯೋ ಇಷ್ಟವಾದವರಲ್ಲಿ ಈ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.